ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. IPL ಗುಂಗಿನಿಂದ ನೀವು ಹೊರಗಡೆ ಬಂದಿದ್ದೀರಾ, ನಾನು ಅಂತೂ ಇಂತೂ ಹೊರಗಡೆ ಬಂದಿದ್ದೇನೆ. ಬಟ್ ನಮ್ಮ ಚಾನಲಲ್ಲಿ 2 ವೀಡಿಯೋ ಬರಬೇಕಿತ್ತು. ಏನು, ಬೆಸ್ಟ್ ಪ್ಲೇಯಿಂಗ್ 11 ಆಫ್ IPL 2026, ಇನ್ನೊಂದು ಫ್ಲಾಪ್ ಪ್ಲೇಯಿಂಗ್ 11 ಆಫ್ 2026. ಅದೆರಡು ಬಂದಿರಲಿಲ್ಲ. ಯಾಕಂತಂದರೆ ಒಂದು 3-4 ದಿನ ನಮ್ಮ ಚಾನಲ್ ಯಾವುದೇ ವೀಡಿಯೋಗಳು ಬಂದಿರಲಿಲ್ಲ. ನಾಳೆಯಿಂದ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಸೀರೀಸ್ ಸ್ಟಾರ್ಟ್ ಆಗ್ತದೆ. ಒಂದೇ ಒಂದು ಟೆಸ್ಟ್ ನಡೀತಾ ಇರೋದು, ಅದಾದಮೇಲೆ ODI ಅದೆಲ್ಲ ಉಂಟು. ಅದಕ್ಕಿಂತ ಪೂರ್ವಭಾವಿಯಾಗಿ ಇದನ್ನೊಂದು ನಾವು ಮುಗಿಸಿಬಿಡೋ. ಯಾಕಂತಂದರೆ ಇಂಡಿಯಾದ ಮ್ಯಾಚ್ ಸ್ಟಾರ್ಟ್ ಆದಮೇಲೆ ಮತ್ತೆ IPL ಬಗ್ಗೆ ಮಾತಾಡ್ತಿರೋದು ಅದು ಸಮಂಜಸ ಅಲ್ಲ. ಸೊ ಅದಕ್ಕಿಂತ ಮುಂಚೆ, ನಾಳೆಯ ಒಂದು ಟೆಸ್ಟ್ ಶುರುವಾಗುವ ಮುಂಚೆ ಇದನ್ನೊಂದು ಮುಗಿಸಿಬಿಡುವ. ಈಗಿನ ವಿಡಿಯೋ ಇದು ಬೆಸ್ಟ್ ಪ್ಲೇಯಿಂಗ್ 11. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಫ್ಲಾಪ್ ಪ್ಲೇಯಿಂಗ್ 11 ವಿಡಿಯೋ ಕೂಡ ನಾನು ಮಾಡ್ತೇನೆ. ಪ್ಲೇಯಿಂಗ್ 11 ಪ್ಲಸ್ ಇಂಪ್ಯಾಕ್ಟ್ ಪ್ಲೇಯರ್. ಇದು ನನ್ನದು, ಅಂದರೆ ನನ್ನ ಒಂದು ಒಪಿನಿಯನನ್ನು ನಾನು ಹೇಳ್ತಾ ಇರೋದು. ನಿಮ್ಮ ಬೆಸ್ಟ್ ಪ್ಲೇಯಿಂಗ್ 11 ಬೇರೆ ಬೇರೆ ಇರ್ಬೋದು. ನಮ್ಮ ಮಾತಿಗೆ ನಿಮ್ಮ ಸಹಮತ ಇಲ್ಲ ಅಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ಅವ್ರು ಯಾಕೆ ಇಲ್ಲ, ಇವರ ಅಂತ ಹೇಳಬೇಡಿ, ನನಗೆ ಅನಿಸಿದ್ದು. ಆ್ಯಂಡ್ ನಾನು ಯಾವ ಪ್ಲೇಯರ್ಸ್ ಯಾವ ಪೊಸಿಷನಲ್ಲಿ ಆಡಿದ್ದಾರೆ ಅದರ ಬೇಸಿಸ್ ಮೇಲೆ ಸಿಲೆಕ್ಟ್ ಮಾಡಿದ್ದೇನೆ. ಈಗ ಒಂದು 5 ಜನ ಓಪನರ್ಸ್ ಸೂಪರಾಗಿ ಆಡಿದರೆ ಅವ್ರು 5 ಜನರನ್ನು ಪ್ಲೇಯಿಂಗ್ 11ಅಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾವ ರೋಲನ್ನು ಯಾವ ಪ್ಲೇಯರ್ಸು ಆ ರೋಲಲ್ಲಿ ಸೂಪರಾಗಿ ಆಡಿದ್ದಾರೆ, ಅಂದರೆ ಓಪನರ್ಸ್ ಇಬ್ಬರು, ಮಿಡ್ಲ್ ಆರ್ಡರ್ ಅವ್ರನ್ನೇ ಸಿಲೆಕ್ಟ್ ಮಾಡಿದ್ದೇನೆ, ಆಯಿತಾ, ಆ ಥರ. ಆ್ಯಂಡ್ ಫಾರಿನ್ ಪ್ಲೇಯರ್ಸ್ ಜಾಸ್ತಿ ಇದ್ದರೆ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಇದು IPL ರೂಲ್ 4 ಪ್ಲೇಯರ್ಸ್ ಇರಬೇಕು. ಯಾರ್ಯಾರು ಆ ಪೊಸಿಷನ್ ಸೂಪರಾಗಿ ಆಡಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾನೆ. ಈಗ ನಿಮ್ಗೇನು ಕಾಣ್ತಾ ಇದೆ, ಬ್ರೋ ಇಷ್ಟು ಜನವಾ? ಅಲ್ಲ, ಇದರಲ್ಲಿ ನಾವೀಗ ಸಿಲೆಕ್ಟ್ ಮಾಡುವ, ವರ್ಚುವಲಿ ಒಂಥರ ಸಂವಾದ ಮಾಡಿಕೊಂಡು ನಾವು ಈಗ ಸಿಲೆಕ್ಟ್ ಮಾಡುವ. ಓಪನರ್ ಸ್ಲಾಟಲ್ಲಿ ಈಗ 5 ಜನ ಇದ್ದಾರೆ. ವೈಭವ್ ಸೂರ್ಯವಂಶಿ, KL ರಾಹುಲ್ ಅವ್ರದ್ದೊಂದು 152 ಮರಳಿಕ್ಕಾಗೋದಿಲ್ಲ. ಕಿಂಗ್ ಕೊಹ್ಲಿ ಭಯಂಕರ ಕನ್ಸಿಸ್ಟೆಂಟಾಗಿ ಆಡಿದ್ದಾರೆ. GTI ಇಬ್ಬರು ಓಪನರ್ಸು, ಸಾಯಿ ಸುದರ್ಶನ್ ಮತ್ತು ಗಿಲ್. ಇವರು ಇಷ್ಟು ಜನ, 5 ಜನ ನನಗೆ ಭಯಂಕರ ಇಂಪ್ರೆಸ್ ಮಾಡಿದಂತಹ ಓಪನರ್ಸು. ಅದರಲ್ಲಿ ಇಬ್ಬರನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕಲ್ಲ, ಆಬ್ವಿಯಸ್ಲಿ ಓಪನರ್ಸ್ ಅಂತ ಇಬ್ಬರೇ ಇರ್ತಾರೆ. ಒಂದು ನೋ ಬ್ರೈನರ್, ವೈಭವ್ ಸೂರ್ಯವಂಶಿ ಅವರು ಇರಲೇಬೇಕು. ಯಾಕಂತಂದರೆ ಹೈಯೆಸ್ಟ್ 6 ಹೊಡೆದಂತಹ ಆಟಗಾರ, ಸರಣಿ ಶ್ರೇಷ್ಠ ಮ್ಯಾನ್ ಆಫ್ ದ ಸೀರೀಸು, ಹೈಯೆಸ್ಟ್ ರನ್ ಹೊಡೆದಂತಹ ಆಟಗಾರ, ಏನು 700+ ರನ್ನು, ಆರೆಂಜ್ ಕ್ಯಾಪ್ ಹೋಲ್ಡರು, ಸ್ಟ್ರೈಕ್ ರೇಟ್ 237. ಓ ಮೈ ಗಾಡ್, 237 ಸ್ಟ್ರೈಕ್ ರೇಟಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರು, ಹೈಯೆಸ್ಟ್ 6. ಇದೆಲ್ಲ ಅನ್ಬಿಲೀವಬಲ್. ಒಂದು 15 ವರ್ಷದ ಹುಡುಗ ಈ ಥರ ಸಾಧನೆ ಮಾಡೋದು ಪ್ರಚಂಡ ಸಾಧನೆ. ಸೊ ಅಫ್ಕೋರ್ಸ್ ವೈಭವ್ ಸೂರ್ಯವಂಶಿ ಈಸ್ ಅ ನೋ ಬ್ರೈನರ್. ಅವರ ಜೊತೆಗೆ ಯಾರು ಆಡ್ತಾರೆ? KL ರಾಹುಲ್ ಇಂಪ್ರೆಸ್ ಮಾಡಿದ್ದಾರೆ, 152 ರನ್ ಹೊಡೆದಿದ್ದಾರೆ. ಅವರ ಸ್ಟ್ರೈಕ್ ರೇಟ್ ವಾಸ್ ದಿ ಬಿಗ್ಗೆಸ್ಟ್ ಪ್ಲಸ್ ಈ IPL ಅಲ್ಲಿ. 174 ಸ್ಟ್ರೈಕ್ ರೇಟಲ್ಲಿ ಹೊಡೆದಿರೋದು. 600 ಆಸುಪಾಸಲ್ಲಿ ಅವರು ಹೊಡೆದಿದ್ದಾರೆ ಓವರ್ ಆಲ್ ಅವರ IPL ಜರ್ನಿಯಲ್ಲಿ. ಬಟ್ ಸ್ಟಿಲ್ 152 ಒಂದು ಇನ್ನಿಂಗ್ಸಲ್ಲಿ ಹೊಡೆದು ಸಹ ಅವರು ಆರೆಂಜ್ ಕ್ಯಾಪಲ್ಲಿ ಇರಲಿಲ್ಲ, ಅಥವಾ 10 ಕೂಡ ಇರಲಿಲ್ಲ. ಒಂದು ಟಾಪ್ 6ಅಲ್ಲಿ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಸೊ ಈಗೇನು ಮಾಡುವ, KL ರಾಹುಲ್ ಅವ್ರನ್ನ ಹೀಗೆ ಮಾಡಿ ಇಲ್ಲಿ ತೆಗೆದು ಬಿಡುವ, ಅವರು ಔಟ್ ಆಫ್ ದ ರೇಸ್. ಇನ್ನು GT ಓಪನರ್ಸ್ ಬಗ್ಗೆ ಮಾತಾಡುವ. ಸಾಯಿ ಸುದರ್ಶನ್, ಏನು ಹೈಯೆಸ್ಟ್ 4 ಹೊಡೆದದ್ದು ಗಿಲ್ ಅಥವಾ ಸಾಯಿ ಸುದರ್ಶನ್ ಅಂತ ಅಂದ್ಕೊಳ್ತೇನೆ. ಇಬ್ಬರು ಕೂಡ 70+ ಹೊಡೆದಿದ್ದಾರೆ. ಆ್ಯಂಡ್ ಇವರಿಬ್ಬರು ಕೂಡ ವೈಭವ್ ಸೂರ್ಯವಂಶಿ ಅವರ ಜೊತೆಗೆ ಆರೆಂಜ್ ಕ್ಯಾಪ್ ರೇಸಲ್ಲಿದ್ದರು. ಯಾಕಂತಂದರೆ ವೈಭವ್ ಸೂರ್ಯವಂಶಿ 700+ ಹೊಡೆದಿದ್ದಾರೆ, ಸಾಯಿ ಸುದರ್ಶನ್ ಮತ್ತು ಗಿಲ್ ಇವರಿಬ್ಬರು ಕೂಡ ಒಂದು 700+ ರನ್ ಹೊಡೆದಿದ್ದಾರೆ. ಬಟ್ ಮಸ್ಟ್ ಆ್ಯಂಡ್ ಶುಡ್ ಗೇಮಲ್ಲಿ ಕ್ವಾಲಿಫೈಯರ್ 1 ಹಾಗೂ ಫೈನಲ್ ಅಲ್ಲಿ ಇಬ್ಬರು ಕೂಡ ಅವರು ಬೇಗ ಔಟ್ ಆದರು. RCB ಅಗೇನ್ಸ್ಟ್ ಕ್ವಾಲಿಫೈಯರ್ ಪ್ಲೇ ಆಫಲ್ಲಿ. ಕ್ವಾಲಿಫೈಯರ್ 1ಅಲ್ಲೂ ಕೂಡ ಬೇಗ ಔಟ್ ಆಗಿದ್ದಾರೆ, ಫೈನಲಲ್ಲೂ ಬೇಗ ಕೂಡ ಔಟ್ ಆಗಿದ್ದಾರೆ. ಆ್ಯಂಡ್ ಸಾಯಿ ಸುದರ್ಶನ್ ಅವರು ಪ್ಲೇ ಆಫಿಗೆ ಬಂದ ಮೇಲೆ 2 ಮ್ಯಾಚಲ್ಲಿ ಹಿಟ್ ವಿಕೆಟಲ್ಲಿ ಆದದ್ದು ಸ್ವಲ್ಪ ಅಜೀಬ್ ಮಾಡಿಕೊಂಡ್ರು. ಅವರು ಇಬ್ಬರು ಕೂಡ ಸಿಕ್ಕಾಪಟ್ಟೆ ಚೆಂದ ಮಾಡಿ ಆಡಿದ್ದಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ RCB ಅಗೇನ್ಸ್ಟ್ ಕ್ವಾಲಿಫೈಯರ್ ಮತ್ತು ಫೈನಲಲ್ಲಿ ಅವರು ಆ ಥರದ ಇನ್ನಿಂಗ್ಸ್ ಆಡಲಿಲ್ಲ. ಅಫ್ಕೋರ್ಸ್ ಎಲಿಮಿನೇಟರ್ ಇದು ಕ್ವಾಲಿಫೈಯರ್ 2ಅಲ್ಲಿ ಸೂಪರಾಗಿ ಆಡಿದ್ರು ಗಿಲ್. ಅದೇನು ಚೇಸ್ ಮಾಡಿದಂಥ ರೀತಿ ರಾಜಸ್ಥಾನ್ ಅಗೇನ್ಸ್ಟ್ ಫ್ಯಾಂಟಾಸ್ಟಿಕ್. ಬಟ್ ಕ್ವಾಲಿಫೈಯರ್ 1 ಮತ್ತು ಫೈನಲ್ ಆಡಬೇಕಿತ್ತು. ಸೊ ಇವರಿಬ್ಬರು ಹೋದರೆ, ಸೊ ವೈಭವ್ ಸೂರ್ಯವಂಶಿ ಅವರ ಜೊತೆಗೆ ಓಪನರ್ ಆಗಿ ವಿರಾಟ್ ಕೊಹ್ಲಿ ಅವರು ಇರ್ತಾರೆ. ಇದು ಫಸ್ಟ್ ಕೆಳಗಡೆ ಇಳಿಸಿ ಬಿಡ್ತಾನೆ, ಹೋದರು. ಗಿಲ್ ಕೂಡ ಟಾಯಿಂಕ್ ಹೋದರು, ಆಯಿತಾ. ಓಪನರ್ ಸ್ಲಾಟ್ ಈಗ ಫಿಕ್ಸ್ ಆಯಿತು, ವೈಭವ್ ಸೂರ್ಯವಂಶಿ ಮತ್ತು ವಿರಾಟ್ ಕೊಹ್ಲಿ ಅವರ ಆ್ಯಾವ್ರೇಜ್ ಈಸ್ 56. 56 ಆ್ಯಾವ್ರೇಜ್. ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ವಿರಾಟ್ ಕೊಹ್ಲಿ ಅವರ ಆ್ಯಾವ್ರೇಜ್ ಈ ರೇಂಜಿಗೆ ಮೇಲೆ ಹೋಗ್ತದೆ ಈ IPL ಅಲ್ಲಿ ಅಂತ. ಸ್ಟ್ರೈಕ್ ರೇಟ್ ಅಂತ ಬಂದರೆ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವರಕ್ಕಿಂತ ಕೂಡ ಬೆಸ್ಟ್ ಸ್ಟ್ರೈಕ್ ರೇಟ್ 167 ಸ್ಟ್ರೈಕ್ ರೇಟಲ್ಲಿ ಆಡಿದ್ದಾರೆ ಈ IPL ಅಲ್ಲಿ. ಏನು 700 ಹತ್ರ 675 ರನ್ಸ್ ಹೊಡೆದಿದ್ದಾರೆ.
50+ ಆವ್ರೇಜ್ ಟಾಪ್ 10 ಯಾರಿಗೂ ಇಲ್ಲ ವಿರಾಟ್ ಕೊಹ್ಲಿ ಅವ್ರದ್ದು ಬಿಟ್ಟರೆ. ಅಷ್ಟು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಿದ್ದಾರೆ. ಫೈನಲಲ್ಲಿ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಸೊ ವೈಭವ್ ಸೂರ್ಯವಂಶಿ ಮತ್ತು ವಿರಾಟ್ ಕೊಹ್ಲಿ ಅವರು ಓಪನರ್ಸ್ ಆಗಿರ್ತಾರೆ. ಮಿಡ್ಲ್ ಆರ್ಡರಲ್ಲಿ ನನಗೆ ಭಯಂಕರ ಇಂಪ್ರೆಸ್ ಮಾಡಿದ್ದು ಪಡಿಕಲ್. ಅವರು ಟಾಪ್ 10 ಸ್ಕೋರಲ್ಲಿಲ್ಲ, ಬಟ್ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡ್ತಾ ಇದ್ರು. ಇಶಾನ್ ಕಿಶನ್ ಫ್ಯಾಂಟಾಸ್ಟಿಕ್, ಸ್ಟ್ರೈಕ್ ರೇಟ್ 182 ಆ್ಯಂಡ್ ಒಳ್ಳೆ ರನ್ಸ್ ಕೂಡ ಹೊಡೆದಿದ್ದಾರೆ. ಧ್ರುವ್ ಜುರೇಲ್ ವಾಸ್ ಇಂಪ್ರೆಸಿವ್. ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಚಿನ್ನ ಏನು 192 ಸ್ಟ್ರೈಕ್ ರೇಟಲ್ಲಿ ಟಾಪ್ 10 ಸ್ಕೋರ್ ನೋಡಿದರೆ ಅಷ್ಟು ರನ್ನು 192 ಸ್ಟ್ರೈಕ್ ರೇಟಲ್ಲಿ ಹೊಡೆದಿರೋದು ಒಳ್ಳೆ ಚಂದ ಲೀಡ್ ಮಾಡಿದ್ದಾರೆ. ಆ್ಯಂಡ್ ಕ್ಲಾಸನ್ ಒಬ್ಬ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ 600+ ಈ ಒಂದು ಟೂರ್ನಮೆಂಟಲ್ಲಿ ಹೊಡೆದು ಅಂತಂದರೆ ಇಟ್ ಈಸ್ ನನ್ ಅದರ್ ದ್ಯಾನ್ ಕ್ಲಾಸನ್. ಇವ್ರು 5 ಜನರಲ್ಲಿ ನನಗೆ 3 ಜನರನ್ನು ಸಿಲೆಕ್ಟ್ ಮಾಡಬೇಕು. ಪಡಿಕಲ್ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್, ಚಿಕ್ಕ ಇನ್ನಿಂಗ್ಸ್ ಆಡ್ತಾಯಿದ್ರು, ಬಟ್ ಅವರಿಂದ ಅಂದರೆ ಅವರು ಬೆಸ್ಟ್ ಪ್ಲೇಯಿಂಗ್ 11ಗೆ ಬರಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಪಡಿಕಲ್ ಅವರನ್ನು ನಾನು ರಿಮೂವ್ ಮಾಡ್ತೇನೆ. ಹಾಗೆಯೇ ನೀವು ಇಶಾನ್ ಕಿಶನ್ ಮತ್ತು ಧ್ರುವ್ ಜುರೇಲನ್ನು ಕಂಪೇರ್ ಮಾಡಿದರೆ ಎನಿ ಡೇ ಎನಿ ಟೈಮ್ ಈ ಒಂದು IPL ಅಲ್ಲಿ ನೀವು ಇಶಾನ್ ಕಿಶನ್ ಅವ್ರನ್ನ ಪ್ರಿಫರ್ ಮಾಡ್ತೀರಿ. ಸ್ಟ್ರೈಕ್ ರೇಟ್ ಕೂಡ ಸೂಪರ್ ಇತ್ತು, ಜಾಸ್ತಿ ರನ್ ಕೂಡ ಹೊಡೆದಿದ್ದಾರೆ. ಸೊ ನನ್ನ ತಂಡದ ವಿಕೆಟ್ ಕೀಪರ್ ಆಗಿ ಇಶಾನ್ ಕಿಶನ್ ಅವರು ಇರ್ತಾರೆ. ಹಾಗೆಯೇ ಇಶಾನ್ ಕಿಶನ್ ಅವ್ರನ್ನ 1 ಡೌನ್ ಆಡಿಸ್ತಾನೆ. ನೆಕ್ಸ್ಟ್ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್, ತಂಡದ ಕಪ್ತಾನ ಇವರೇ ಆಗಿರ್ತಾರೆ. ಈ ಬೆಸ್ಟ್ ಪ್ಲೇಯಿಂಗ್ 11 ಇದು. ಹಾಗೆ ಕ್ಲಾಸನ್ ಹೇಳಿ ಮಾಡಿಸಿದಂಥ ಆಟಗಾರ, ಟಾಪ್ 5 ಸೂಪರ್ ಸಾಲಿಡ್ ಆಗಿ ಸೆಟ್ ಆಗಿದೆ. ನೆಕ್ಸ್ಟ್ ಫಿನಿಷರ್ಸ್ ಅಂತ ಬಂದರೆ ನನಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದಂಥ ಆಟಗಾರರು ಇವರು. ಹೋಲ್ಡರ್, ಆಲ್ರೌಂಡರ್ಸ್ ಅಥವಾ ಫಿನಿಷರ್ಸ್ ಆ ಒಂದು ಕ್ಯಾಟಗರಿಗೆ ಹೋಲ್ಡರ್ ನಿತೀಶ್ ಕುಮಾರ್ ರೆಡ್ಡಿ, ಟಿಮ್ ಡೇವಿಡ್ ಮತ್ತು ಕೃನಾಲ್ ಪಾಂಡ್ಯ. ಈ 4 ಜನರಲ್ಲಿ ಒಂದು ಪ್ಲೇಯರನ್ನು ಕಣ್ಣುಚ್ಚಿ ಸೆಲೆಕ್ಟ್ ಮಾಡಬೇಕು ಯಾರು ಅಂತಂದರೆ ಕೃನಾಲ್ ಪಾಂಡ್ಯ. ಬ್ಯಾಟಿಂಗ್ ಆಗಿರಬಹುದು, ಬೌಲಿಂಗ್ ಆಗಿರ್ಬೋದು, ಇಡೀ ಟೂರ್ನಮೆಂಟಲ್ಲಿ 2 ಡಿಪಾರ್ಟ್ಮೆಂಟಲ್ಲಿ ಇವರಷ್ಟು ಇಂಪ್ರೆಸ್ ಯಾರು ಕೂಡ ಮಾಡಲಿಲ್ಲ. ಕ್ಲಚ್ ಪ್ಲೇಯರ್, ಬ್ಯಾಟಿಂಗಿಂದ ರನ್ ಹೊಡಿಬೇಕಾ, ಒಂದು ರೆಸ್ಪಾನ್ಸಿಬಲ್ ನಾಕ್ ಆಡಬೇಕಾ, ನಾ ರೆಡಿ ಇದ್ದೇನೆ. ಬೌಲಿಂಗಲ್ಲಿ ವಿಕೆಟ್ ತೆಗಿಬೇಕಾ, ನಾ ರೆಡಿ ಇದ್ದೇನೆ. ಬೌನ್ಸರ್ ಹಾಕಬೇಕಾ, ನಾನು ರೆಡಿ ಇದ್ದೇನೆ. ಆ್ಯಂಡ್ ಈವನ್ ಫೈನಲಲ್ಲಿ ನೋಡಿ, ಅವರು ಬಾಲ್ ಹಾಕುವ ಇಲ್ಲಿ ಬರುವ ತನಕ ಬಟ್ಲರ್ ಅವರು ಮುಂದೆ ಬಂದಿರಲಿಲ್ಲ. ಇಲ್ಲಿ ಬಂದ ಮೇಲೆ ಬಟ್ಲರ್ ಅವರು ಮುಂದೆ ಬಂದರು. ಅದನ್ನು ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅದನ್ನ ಅರ್ಥ ಮಾಡಿಕೊಂಡು ಬೌಲಿಂಗ್ ಆ ಲೈನ್ ಆ್ಯಂಡ್ ಲೆಂತನ್ನೇ ಚೇಂಜ್ ಮಾಡಿ ಹಾಕಿದ್ರು. ಸ್ವಲ್ಪ ವೈಡ್ ಔಟ್ಸೈಡ್ ಆಫ್ ಹಾಕಿದ್ರು ಯಾರ್ಕರ್ ಲೆಂತ್ ಬಾಲನ್ನು. ಆ್ಯಂಡ್ ಬಟ್ಲರ್ ಅವರು ಸ್ಟಂಪ್ ಔಟ್ ಆದರು. ಆ ಒಂದು ಎಂತ ಹೇಳೋದು, ಆ ಪ್ರೆಸೆನ್ಸ್ ಆಫ್ ಮೈಂಡ್ ಆ ಒಂದು ಕ್ಷಣದಲ್ಲಿ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲಲ್ಲಿತ್ತು. ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿ ಹೇಗೆ ಆಡಬೇಕು, ಪ್ರಾಪರ್ ಆಲ್ರೌಂಡರ್ ಥರ ಆಡಿದ್ದಾರೆ ಕೃನಾಲ್ ಪಾಂಡ್ಯ ಅವರು. ಎನಿ ಡೇ ಎನಿ ಟೈಮ್ ಈ ಒಂದು ಬೆಸ್ಟ್ ಪ್ಲೇಯಿಂಗ್ 11 ಅವ್ರ ಸ್ಥಾನವನ್ನು ತೆಗೆದುಕೊಳ್ತಾರೆ. ಇನ್ನು 3 ಜನರು ನನಗೆ ಒಬ್ಬರನ್ನು ಸೆಲೆಕ್ಟ್ ಮಾಡಬೇಕು. ನಮಗೆ ಬೌಲರ್ಸ್ಗಿದು ತೊಂದರೆ ಇಲ್ಲ ನೋಡಿ. ಬೌಲರ್ಸಲ್ಲಿ 6 ರಾಶಿ ಜನ ಇದ್ದಾರೆ. ಅದರಲ್ಲಿ ನಾನು 1 ಸ್ಪಿನ್ನರ್ನ ಸೆಲೆಕ್ಟ್ ಮಾಡ್ತೇನೆ, 3 ಫಾಸ್ಟ್ ಬೌಲರ್ಸನ್ನು ಸೆಲೆಕ್ಟ್ ಮಾಡ್ತೇನೆ. ನಮ್ಮದು ಬೌಲಿಂಗ್ ಸಾರ್ಟ್ ಆಗಿದೆ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೂಡ ಒಬ್ಬರು ಬರೋದ್ರಿಂದಾಗಿ ನನಗೆ ಬೌಲರ್ ಬೇಡ, ನನಗೆ ಬ್ಯಾಟ್ಸ್ಮನ್ ಬೇಕು. ಸೊ ಇಲ್ಲಿ ಇವರು ಜೇಸನ್ ಹೋಲ್ಡರ್ ಅವರು ಬಂದಮೇಲೆ GTಯ ಒಂದು ಲಯ ಚೇಂಜ್ ಆಯಿತು. ಅವ್ರು ವಿನ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಅವರು ಮೋರ್ ಆಫ್ ಅ ಬೌಲರ್ ಥರವೇ ಇದ್ದರು. ಬ್ಯಾಟಿಂಗಿಂದ ಏನು ದೊಡ್ಡ ಕಾಂಟ್ರಿಬ್ಯೂಷನ್ ಜೇಸನ್ ಹೋಲ್ಡರ್ ಅವರ ಕಡೆಯಿಂದ ಬರಲ್ಲ. 11 ಮ್ಯಾಚಿಗೆ 19 ವಿಕೆಟ್ ತೆಗೆದಾರೆ. ಹಿ ವಾಸ್ ಫ್ಯಾಂಟಾಸ್ಟಿಕ್, ಇಲ್ಲ ಅಂತ ಹೇಳೋದಿಲ್ಲ. ಆ್ಯಂಡ್ ಈವನ್ ನಿತೀಶ್ ಕುಮಾರ್ ರೆಡ್ಡಿ ಇದು ರನ್ ಹೊಡಿಬೇಕಾ, ಎಸ್ ಹಿ ವಾಸ್ ದೇರ್, ಅಥವಾ ವಿಕೆಟ್ ತೆಗಿಬೇಕಾ, ಅದರಲ್ಲೂ ಕೂಡ ಇದ್ದರು. ಪರಿಪೂರ್ಣ ಆಲ್ರೌಂಡರ್ ಥರ ಆಟ ಆಡಿದ್ದಾರೆ. ಕೃನಾಲ್ ಪಾಂಡ್ಯ ಬಿಟ್ಟರೆ ನೆಕ್ಸ್ಟ್ ಬೆಸ್ಟ್ ಆಲ್ರೌಂಡರ್ ನಿತೀಶ್ ಕುಮಾರ್ ಇದ್ದದ್ದು. ಬಟ್ ನನಗೆ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದಂಥ ಆಟಗಾರ ಟಿಮ್ ಡೇವಿಡ್. ಅವರು ಕ್ರೀಸಲ್ಲಿ ಇರುವಾಗ ಯಾವ ಕ್ಷಣ ಕೂಡ ಮ್ಯಾಚ್ ಸೋಲ್ತದೆ ಹಾಗೆ ಅಂತ ಇರಲೇ ಇಲ್ಲ. ಒಂದು ಭಯ ಹುಟ್ಟಿಸ್ತಾ ಇದ್ರು ಒಪೋನೆಂಟಿಗೆ. ಅವರು ಇರುವ ತನಕ RCB ವಿನ್ ಆಗ್ತದೆ ಅಂತವೇ ಇರ್ತೈತಿ. ಈವನ್ ಇನ್ಫ್ಯಾಕ್ಟ್ ಫೈನಲಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರಿಗೆ ಹ್ಯಾಮ್ಸ್ಟ್ರಿಂಗ್ ಆದಾಗ ಅವರ ಒಂದು ಪ್ರೆಷರನ್ನು ಕಡಿಮೆ ಮಾಡಿದ್ದು ಇಟ್ ಈಸ್ ಟಿಮ್ ಡೇವಿಡ್. ಸೊ ನನಗೆ ನಮ್ಮ ಒಂದು ಆಲ್ರೌಂಡರ್ ಆಗಿ ಕೃನಾಲ್ ಪಾಂಡ್ಯ ಅವರು ಇರ್ತಾರೆ. ಹಾಗೆಯೇ ಒಬ್ಬ ಫಿನಿಷರ್ ಆಗಿ ಟಿಮ್ ಡೇವಿಡ್ ಅವ್ರನ್ನ ನಾನು ಇಟ್ಕೊಳ್ತೇನೆ. ಸೊ ಬ್ಯಾಟಿಂಗ್ ಸಾಲ್ಟ್ ಆಯಿತು, ಈ ಒಂದು ಒಬ್ಬ ಬೌಲರ್ ಕೂಡ ಬಂದರು. ಈಗ ನನಗೆ ಒಬ್ಬರು ಸ್ಪಿನ್ನರ್ ಬೇಕು. ಇಲ್ಲಿ 2 ಸ್ಪಿನ್ನರ್ ಕಾಣ್ತಾ ಇದ್ದಾರೆ ನಿಮಗೆ. ಯಾರು? ಒಂದು ನರೇನ್, ಇನ್ನೊಂದು ರಶೀದ್ ಖಾನ್. ನೋಡಿ, ನೀವು ಬರೀ ವಿಕೆಟ್ಸ್ ಮೇಲೆ ಹೋಗೋದಿದ್ರೆ ಹೈಯೆಸ್ಟ್ ವಿಕೆಟ್ ತೆಗೆದದ್ದು ಯಾರು ಇವರಿಬ್ಬರಲ್ಲಿ? ರಶೀದ್ ಖಾನ್. ಬಟ್ ಈ ಒಂದು ಬ್ಯಾಟ್ಸ್ಮನ್ಗಳು ಡಾಮಿನೇಟ್ ಮಾಡುವಂತಹ ಟೂರ್ನಮೆಂಟಲ್ಲಿ 6.65 ಓವರ್ ಆಲ್ ಇಕಾನಮಿ ರೇಟಲ್ಲಿ ಬೌಲಿಂಗ್ ಮಾಡಿದೆ ಯಾರು ಅಂತಂದರೆ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ನರೇನ್. 15 ವಿಕೆಟ್ ತೆಗೆದಿದ್ದಾರೆ. ಬಟ್ ಆ ಒಂದು ಇಕಾನಮಿಯಲ್ಲಿ ಇವರ ಹತ್ತಿರ ಕೂಡ ಯಾರು ಇಲ್ಲ ಅಣ್ಣ, ಎಂಥ ಪ್ಲೇಯರ್. ಸೊ ಎನಿ ಡೇ ಎನಿ ಟೈಮ್
ಇವರು ಐ ಥಿಂಕ್ ಮೆಜಾರಿಟಿ ಪ್ರತಿ ವರ್ಷದ IPL ಪ್ಲೇಯಿಂಗ್ ಇಲೆವನಲ್ಲಿ ಇವ್ರು ಕಾಣಿಸ್ಕೊಳ್ತಾರ ಅಂತ. ನನ್ನ ಪ್ಲೇಯಿಂಗ್ ಇಲೆವೆನ್, ಬೆಸ್ಟ್ ಪ್ಲೇಯಿಂಗ್ ಇಲೆವನಲ್ಲೂ ಕೂಡ ನರೇನ್ ಅವರು ಇದ್ದಾರೆ. ಆ್ಯಂಡ್ ರಾಶಿದ್ ಖಾನ್ ಅವರು ಅನಿವಾರ್ಯ ಕಾರಣದಿಂದಾಗಿ ಸ್ಥಾನವನ್ನು ಬಿಟ್ಟು ಕೊಡಬೇಕು ನರೇನ್ ಅವರಿಗೆ. ಈಗ ಬೌಲರ್ಸ್ ಮೇಲೆ ಹೋಗುವ. ಈಗ ಎಷ್ಟು ಜನ ಆಯಿತು? 1 2 3 4 5 6 7 8 ಜನ ಆಯಿತು. ಇನ್ನು 3 ಜನ ಬೇಕು ಅಷ್ಟೇ. 8 3 11 ಫಾಸ್ಟ್ ಬೌಲರ್ಸ್. ಇಟ್ ಈಸ್ ಅಂದರೆ ಸ್ವಲ್ಪ ಈಸಿ ಸೆಲೆಕ್ಟ್ ಮಾಡಲಿಕ್ಕೆ ಅಂತ ಅಂದ್ಕೊಳ್ತೇನೆ. ರಬಾಡ 29 ವಿಕೆಟ್ ತೆಗೆದಿದ್ದಾರೆ. ಭುವನೇಶ್ವರ್ ಕುಮಾರ್ ಅವರು 28 ವಿಕೆಟ್ ತೆಗೆದಿದ್ದಾರೆ. ಹಾಗೆಯೇ ಜೋಫ್ರಾ ಆರ್ಚರ್ 25 ವಿಕೆಟ್ ತೆಗೆದಿದ್ದಾರೆ. ಈ 3 ಜನ ಫಾಸ್ಟ್ ಬೌಲರ್ಸನ್ನು ಬಿಟ್ಟು ನಾವು ಬೇರೆಯವರ ಬಗ್ಗೆ ಥಿಂಕ್ ಮಾಡಬೇಕಾ? ರಬಾಡ್ ಅವರು ಹೌದು ಫೈನಲಲ್ಲಿ ಹೊಡಿಸ್ಕೊಂಡಿದ್ದಾರೆ, ಆ್ಯಂಡ್ ಈವನ್ ಕ್ವಾಲಿಫೈಯರ್ 1 ಹೊಡಿಸ್ಕೊಂಡಿದ್ದಾರೆ. ಬಟ್ ಓವರ್ ಆಲ್ ಅಂತ ನೋಡಿದರೆ ಹಿ ವಾಸ್ ಫ್ಯಾಂಟಾಸ್ಟಿಕ್. 29 ವಿಕೆಟ್. ಈವನ್ ಬೌಲಿಂಗ್ ಆ್ಯಾವ್ರೇಜ್ ಆಗಿರ್ಬೋದು, ಸ್ಟ್ರೈಕ್ ರೇಟ್ ಆಗಿರ್ಬೋದು, ಬೌಲಿಂಗ್ ಸ್ಟ್ರೈಕ್ ರೇಟ್ ಒಳ್ಳೆಯದೇ ಇದೆ ರಬಾಡ್ ಅವ್ರದ್ದು. ಭುವಿ ಅಷ್ಟು ವರ್ಷ ಆದರೂ ಕೂಡ ಆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್, ಹೇಗೆ ನಾನು ಹೇಗೆ ಕೃಣಾಲ್ ಪಾಂಡೆಗೆ ಹೇಳ್ತಿದ್ದೋ ಹಾಗೆ ಇವ್ರದ್ದು ಪ್ರೆಸೆನ್ಸ್ ಆಫ್ ಮೈಂಡ್. ಯಾವ ಬ್ಯಾಟ್ಸ್ಮನ್ ಏನು ಥಿಂಕ್ ಮಾಡ್ತಾರೆ ಅಂತ ಮೊದಲೇ ಊಹಿಸ್ಕೊಂಡು ಬಾಲ್ ಹಾಕ್ತಿದ್ದಂತಹ ವಿಧಾನ, ವಿಕೆಟ್ ತೆಗಿತಿದ್ದದ್ದು. ಆ್ಯಂಡ್ RCB ಪಾಲಿಗೆ ವಿಕೆಟ್ ಬೇಕು ಅಂತ RCB ಥಿಂಕ್ ಮಾಡುವಾಗೆಲ್ಲ ನಾ ಇದ್ದೇನೆ, ವಿಕೆಟ್ ಬೇಕಾ ನಾನು ತೆಗಿತೇನೆ ಅಂತ ಬೌಲಿಂಗ್ ಹಾಕಿದಂಥ ಆಟಗಾರ ಇಟ್ ಈಸ್ ಭುವನೇಶ್ವರ್ ಕುಮಾರ್. ಆ್ಯಂಡ್ ಜೋಫ್ರಾ ಆರ್ಚರ್ ಈ ಒಂದು IPL ಅಲ್ಲಿ ಪವರ್ ಪ್ಲೇಲಿ ಹೈಯೆಸ್ಟ್ ವಿಕೆಟ್ ತೆಗೆದು ಜೋಫ್ರಾ ಆರ್ಚರ ಯಾವುದು ನೆಕ್ಸ್ಟ್ ಲೆವೆಲಲ್ಲಿ ಬಾಲ್ ಹಾಕಿದ್ದಾರೆ. ಒಂದು ಮ್ಯಾಚನ್ನು ಬ್ಯಾಟಿಂಗಿಂದ ಕೂಡ ವಿನ್ ಮಾಡಿಸಿಕೊಟ್ಟಿದ್ದಾರೆ ರಾಜಸ್ಥಾನಗೆ. ಸೊ ಆದ್ದರಿಂದ ನನ್ನ 3 ಫಾಸ್ಟ್ ಬೌಲರ್ಸ್ ಯಾರು ಅಂತಂದರೆ ಇಟ್ ಈಸ್ ಭುವನೇಶ್ವರ್ ಕುಮಾರ್ ಮತ್ತು ರಬಾಡ ಹಾಗೂ ಜೋಫ್ರಾ ಆರ್ಚರ್ ಅವರು. ನರೇನ್ ಅವ್ರನ್ನ ನಾನು ಸಿಲೆಕ್ಟ್ ಮಾಡಿದ್ದೇನೆ. ಈಗ ಇವ್ರನ್ನೆಲ್ಲ ಕೆಳಗಿಳಿಸುವ. ರಸಿಕ್ದಾರು ಮತ್ತು ಪ್ರಿನ್ಸ್ ಯಾದವ್ ಆಗಿರಬಹುದು. ಇನ್ಯಾರಿದ್ದಾರೆ? ಶಾಕಿಬ್ ಹುಸೇನ್, ಹಿ ವಾಸ್ ಬ್ರಿಲಿಯಂಟ್. ಶಾಕಿಬ್ ಹುಸೇನ್ ಒಂದು ಒಳ್ಳೆ ಫೈಂಡ್ SRHಗೆ ಈ ಸೀಸನಲ್ಲಿ. ಹಾಗೆ ರಸಿಕ್ದಾರು ಮಿಡ್ಲ್ ಓವರ್ಸಲ್ಲಿ ಭಾರಿ ಚಂದ ಮಾಡಿ ಬಾಲ್ ಆಗ್ತಾಯಿದ್ರು. ಆ್ಯಂಡ್ ಈವನ್ ಯಾರಾಗಿರ್ಬೋದು, ಸಿರಾಜ್ ಅಣ್ಣ ಈ IPL ಅಲ್ಲಿ ಹೈಯೆಸ್ಟ್ ಡಾಟ್ ಬಾಲ್ ಹಾಕಿದಂಥ ಬೌಲರ್ ಯಾರು ಅಂತಂದರೆ ಸಿರಾಜ್ ಅಣ್ಣ. ಬಟ್ ಕ್ವಾಲಿಫೈಯರ್ 1 ಮತ್ತು ಫಿನಾಲೆ 2 ಮ್ಯಾಚಲ್ಲಿ ನಮ್ಮ RCB ಅನ್ನೋ ಸಿರಾಜ್ ಅಣ್ಣ ನಮ್ಮ RCBಗೆ ಭಾರಿ ಹೆಲ್ಪ್ ಮಾಡಿದ್ದಾರೆ. ಪ್ರಿನ್ಸ್ ಯಾದವ್ ತುಂಬ ಇಂಪ್ರೆಸ್ ಮಾಡಿದಂಥ ಆಟಗಾರ. ಬಟ್ ಬೆಸ್ಟ್ ಪ್ಲೇಯಿಂಗ್ ಇಲೆವನಲ್ಲಿ ಸ್ಥಾನ ಪಡೆದುಕೊಳ್ಳಿಕ್ಕಾಗೋದಿಲ್ಲ. ಸೊ ಆದ್ದರಿಂದ ನಾನು ಇವರನ್ನೆಲ್ಲ ಕೆಳಗೆ ಇಳಿಸುತ್ತಿದ್ದೇನೆ. ನಮ್ಮದೀಗ ಟೀಮು ಭಾರಿ ಚಂದದ ಟೀಮು ಸೆಟ್ ಆಗಿದೆ. ಓಕೆ, ಬೆಸ್ಟ್ ಪ್ಲೇಯಿಂಗ್ 11 ಆಯಿತು. ಈಗ ಇಂಪ್ಯಾಕ್ಟ್ ಪ್ಲೇಯರ್ ಬೇಕಲ್ಲ ತಂಡಕ್ಕೆ. ನೋಡಿ, ತುಂಬ ಜನ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಈಗ ನಮ್ಮ ತಂಡದಲ್ಲಿ ಪ್ರಾಪರ್ 5 ಬೌಲರ್ಸ್ ಇದ್ದಾರೆ. ಈಗ ಬೌಲರೇ ಬೇಕು ಅಂತ ಇದ್ದರೆ ಮಿಡ್ಲ್ ಓವರ್ಸಲ್ಲಿ ಭಯಂಕರ ಇಂಪ್ರೆಸ್ ಮಾಡಿದ್ದು, ಫೈನಲಲ್ಲೂ ಕೂಡ ಭಾರಿ ಚಂದದ ಬೌಲಿಂಗ್ ಹಾಕಿದಂತಹ ಆಟಗಾರ ಯಾರು ಅಂತಂದರೆ ರಸಿಕ್ದಾರ್. ಸಿರಾಜ್ ಅಣ್ಣ ಮತ್ತು ರಸಿಕ್ದಾರ್ ನಡುವೆ ನಂಗೆ ಭಾರಿ ಯಾರನ್ನು ಸೆಲೆಕ್ಟ್ ಮಾಡೋದು ಅಂತ ಇತ್ತು. ಬಟ್ ಸ್ಟಿಲ್ ಐ ವಿಲ್ ಗೋ ಅಹೆಡ್ ವಿತ್ ರಸಿಕ್ದಾರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ನಿಮಗೆ ಬ್ಯಾಟ್ಸ್ಮನ್ ಬೇಕು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಸಡನ್ನಾಗಿ ಕೊಲ್ಯಾಪ್ಸ್ ಆಯಿತು ಅಂತ ಇದ್ದರೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಒಂದು ಒಳ್ಳೆ ಆಲ್ರೌಂಡರ್ ಥರ ಈ ಒಂದು IPL ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಆದ್ದರಿಂದ ಬ್ಯಾಟ್ಸ್ಮನ್ ಬೇಕು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಂತಿದ್ರೆ ನಾನು ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ಸೆಲೆಕ್ಟ್ ಮಾಡ್ತೇನೆ. ಸೊ ಇವರಿಬ್ಬರಲ್ಲಿ ಯಾರು ಬೇಕಾದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ಬೋದು. ಬೌಲರ್ ಬೇಕು ಅಂತಿದ್ರೆ ರಸಿಕ್ದಾರ್, ಬ್ಯಾಟ್ಸ್ಮನ್ ಬೇಕು ಸಡನ್ ಕೊಲ್ಯಾಪ್ಸ್ ಆಯಿತು ಅಂತ ಇದ್ದರೆ ಒಬ್ಬ ಆಲ್ರೌಂಡರೇ ಬೇಕು ಅಂತಿದ್ರೆ ನಿತೀಶ್ ಕುಮಾರನ್ನು ಸಿಲೆಕ್ಟ್ ಮಾಡ್ಬೋದು. ಹಾಗೆ ಈ IPL ಅಲ್ಲಿ CSKಯ ಜಾಮಿ ಓವರ್ಟನ್ ಅವರು ಭಾರಿ ಇಂಪ್ರೆಸ್ ಮಾಡಿದರು. ನಮ್ಮ RCBಯ ವೆಂಕಟೇಶ್ ಅಯ್ಯರ್ ಕೂಡ ಇಂಪ್ರೆಸ್ ಮಾಡಿದ್ದಾರೆ. ಬಟ್ ಇವರಿಬ್ಬರು ಕೂಡ ಇಡೀ ಟೂರ್ನಮೆಂಟಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ. ಜಾಮಿ ಓವರ್ಟನ್ ಅವರು ಅರ್ಧ IPL ಆದಮೇಲೆ ಅವರು ಹೊರಟೋದ್ರು, ಅವರಿಗೆ ಇಂಜುರಿ ಆಯಿತು ಅಂತ. ಆ್ಯಂಡ್ ಈವನ್ ಸಾಲ್ಟ್ ಅವರ ಅನುಪಸ್ಥಿತಿಯಿಂದಾಗಿ ವೆಂಕಟೇಶ್ ಅಯ್ಯರ್ ಅವರಿಗೆ ಅವಕಾಶ ಸಿಕ್ಕಿತು. ಬಟ್ ಅವರಿಬ್ಬರು ಕೂಡ ಅವ್ರಿಗೆ ಸಿಕ್ಕಿರೋಂಥ ಅವಕಾಶವನ್ನು ಸಿಕ್ಕಾಪಟ್ಟೆ ಯುಟಿಲೈಸ್ ಮಾಡಿಕೊಂಡಿದ್ದಾರೆ. ಬಟ್ ನಾನು ಓವರ್ ಆಲ್ IPL ಇಡೀ ಟೂರ್ನಮೆಂಟ್ ಆಡಿರೋಂಥ ಆಟಗಾರರನ್ನು ನಾನು ಇಲ್ಲಿ ಸಿಲೆಕ್ಟ್ ಮಾಡಿದ್ದೇನೆ. ಇದು ಬೆಸ್ಟ್ ಪ್ಲೇಯಿಂಗ್ 11 ಈ IPL. ಇದು ನಿಮಗೆ ಏನು ಅನ್ನಿಸಿತು? ನಿಮ್ಮ ಒಂದು ಪ್ಲೇಯಿಂಗ್ 11 ಏನಿದೆ ಅಲಾಂಗ್ ವಿತ್ ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓ ಮೈ ಗಾಡ್, ಎಷ್ಟು ಜನ RCB ಅವರಿದ್ದಾರೆ? 1 2 3 4 5 5 ಜನ RCB ಅವರೇ ಇದ್ದಾರೆ. ಬಟ್ ನಾನು RCB RCB ಅವ್ರನ್ನ ಸಿಲೆಕ್ಟ್ ಮಾಡಬೇಕು ಅಂತ ಹಾಗೆ ಮಾಡಿದಲ್ಲ. ಬಟ್ RCB IPL ಅಲ್ಲಿ ಬೇರೆ ಲೆವೆಲಲ್ಲಿ ಇತ್ತು. ಆ್ಯಂಡ್ ಈವನ್ ಇಂಪ್ಯಾಕ್ಟ್ ಪ್ಲೇಯರ್ ಸೆಲೆಕ್ಟ್ ಮಾಡಿದ 6 ಜನ RCB ಅವರಾದ್ರೆ ಓಕೆ. ನಿಮ್ದು ಹಾಗಾದರೆ ಬೇರೆ ಇರ್ಬೋದು. ನಿಮ್ಮದು ಏನು ಒಪಿನಿಯನ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಫ್ಲಾಪ್ ಪ್ಲೇಯಿಂಗ್ 11 ಮಾಡುವ. ನಮಸ್ಕಾರ.